ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತು ನಮ್ಮ ಬಿಗ್ ಬಾಸ್ 72nd ಡೇ ಏನು ನಡೀತು ಅಂತ ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ ಬನ್ನಿ. ಸೊ ಸ್ಟಾರ್ಟಿಂಗಲ್ಲೇ ನಮ್ಮ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟರು. ಆ ಟಾಸ್ಕ್ ಏನಪ್ಪ ಅಂದರೆ ಅತಿಥಿ ದೇವೋಭವ. ಅಂದರೆ ನಮ್ಮ ರಕ್ಷಿತ್ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿ ಅತಿಥಿಗಳಲ್ವಾ, ಅವ್ರು ಹೇಳ್ದಂಗೆ ಕಂಡೀಷನ್ಗಳೆಲ್ಲ ಕೇಳಿ ಅಂತ ಒಂದು ಟಾಸ್ಕ್ ಕೊಟ್ಟರು. ಸೊ ಅವರು ನಮ್ಮ ಸಂಜನಾ ಅವ್ರಿಗೆ ಮಿರರ್ ನೋಡಬೇಡ, ಹುಡುಗರು ನೋಡಬಾರ್ದು ಅಂತ ಹೇಳಿದ್ರು. ಆಮೇಲೆ ಪ್ರಥಮ್ಗೆ ಒಂದು ಮೂವಿ ಮಾಡಿ ಅವ್ರ ಮುಂದೆ ಪ್ರೆಸೆಂಟ್ ಮಾಡೋಕ್ಕೆ ಹೇಳಿದ್ರು. ಕಿರಿಕ್ ಪಾರ್ಟಿ ಅಂತ ಟೈಟಲ್ ಇಟ್ಟು. ಆಮೇಲೆ ಕೀರ್ತಿ ಅವ್ರಿಗೆ ಇವ್ರೇನು ಹೇಳ್ತಾ ಅದನ್ನು ಬರ್ಕೋ ಅಂತ ಹೇಳಿದ್ರು. ಸೊ ಆಮೇಲೆ ಮೋಹನ್ ನಮ್ಮ ಪ್ರಥಮ್ಗೆ ಫುಲ್ಲು ಸೇಟ್ ತೀರಿಸ್ಕೊಂಡ. ಏನಂತಂದರೆ ಪ್ರಥಮ್ ಆರ್ಡರ್ ಈಸ್ ಪಾಸ್ಟ್, ಅದ್ರಲ್ಲಿ ಆರ್ಡ್ ಆಗಿದ್ನಲ್ಲ, ಮೋಹನ್ಗೆ ಕೊಡ್ನಲ್ಲ ಹತ್ತೊಂಬ ಇದು ಮಾಡು ಅಂತ. ಅದೇ ಥರ ನಮ್ಮ ಮೋಹನ್ ಕೂಡ ಇವತ್ತು ಪ್ರಥಮ್ಗೆ ಪಾದ ತೊಳಿ ಚೇರ್ ತಗೊಂಬ ಅಂತ ಫುಲ್ಲು ದ್ವೇಷ ತೀರಿಸ್ಕೊಂಡ. ಸೊ ಇದಾದಮೇಲೆ ನಮ್ಮ ಶೀತಲ್ ಅವರು ಸ್ಟಿಂಗ್ ಆಪರೇಷನ್ ಮಾಡಿ ಅದೇ ಟ್ರಯಾಂಗಲ್ ಲವ್ ಸ್ಟೋರಿ ಅದನ್ನೇ ಬಂದು ಇವ್ರ ಮುಂದೆ ಪ್ರೆಸೆಂಟ್ ಮಾಡಿದ್ರು. ಆಮೇಲೆ ರೇಖಾ ಜೋಕ್ಸ್ಗಳು ಹೇಳ್ತಾ ಇದ್ರು. ಸೊ ಇದಾದ್ಮೇಲೆ ಕೀರ್ತಿ ಬರ್ಕೊತಾ ಇದ್ದ ಡೈಲಾಗ್ಗಳು. ಆಮೇಲೆ ನಮ್ಮ ಪ್ರಥಮ್ ಮೂವಿ ಸ್ಟಾರ್ಟ್ ಆಯಿತು. ಮೂವಿ ಸ್ಟಾರ್ಟ್ ಆದಾಗ ಮೂವಿ ಸ್ಟೋರಿ ಏನು ಅಂತ ನನಗಂತೂ ಅರ್ಥ ಆಗಿಲ್ಲ. ಯಾಕಂದರೆ ಸಂಜನಾ ಹೀರೋಯಿನ್ ಅಂತೆ, ಭುವನ್ ಹೀರೋ ಅಂತೆ, ಆಮೇಲೆ ಕೀರ್ತಿ ವಿಲನ್ ಅಂತೆ. ಸೊ ವಿಲನ್ ಆಗಿದಂತ ಕೀರ್ತಿ ಮದುವೆನ ಕ್ಯಾನ್ಸಲ್ ಮಾಡ್ಸೋಕ್ಕೆ ಕಾರಣರಾಮ್ ಬರ್ತಾಳಂತೆ. ಸೊ ಇದು ಹೆಂಗೆ ಸ್ಟೋರಿ, ಯಾವ ಕಡೆಯಿಂದ ಬಂದು ಏನಾಯ್ತು ಅಂತ ನನಗಂತೂ ಅರ್ಥ ಆಗಿಲ್ಲ. ನಿಮಗೆ ಆ ಸ್ಟೋರಿ ಗೊತ್ತಾಗಿದೆ ಕೆಳಗೆ ಕಮೆಂಟ್ ಹಾಕಿ. ಆಮೇಲೆ ನಮ್ಮ ಕಂಡೀಷನ್ಗಳೆಲ್ಲ ನಮ್ಮ ರಕ್ಷಿತ್ ಶೆಟ್ಟಿ ಮತ್ತು ರಿಷಬ್ ಶೆಟ್ಟಿಗೆ ಕಿರಿಕ್ ಪಾರ್ಟಿ ಸಕ್ಸಸ್ ಆಗಲಿ ಅಂತ ಆಲ್ ದಿ ಬೆಸ್ಟ್ ಹೇಳಿದ್ರು. ಸೊ ಇದಾದಮೇಲೆ ಚರ್ಚೆ ಮಾಮೂಲಿ ಶುರು ಆಯಿತು. ಪ್ರಥಮ್ ಯಾಸ್ತಿಮೆ ಡೈರೆಕ್ಟರಪ್ಪ, ಅವ್ನು ನೋಡಿದ್ರೆ ಒಂದು ಫಿಲಮ್ ಡೈರೆಕ್ಟ್ ಮಾಡಿಲ್ಲ ಹಂಗೆ ಅಂತ ಕೀರ್ತಿ ಮತ್ತು ಮೋಹನ್ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ರು. ಸೊ ನಾನು ಹೇಳ್ತಿರೋದು ಏನಪ್ಪ ಅಂದರೆ, ಪ್ರಥಮ್ಗೆ ಒಂದು ದಿವಸ ಕೊಟ್ಬಿಟ್ಟು ನೀವು ಸ್ಟೋರಿ ತೆಗಿಯೋಕ್ಕಾಗುತ್ತಾ? ಆಮೇಲೆ ನಾನು ಪ್ರಥಮ್ ಬಗ್ಗೆನೇ ಹೊಗಳ್ತೀನಿ ಅಂತ ತಿಳ್ಕೊಳಕ್ಕೆ ಹೋಗ್ಬಿಡಿ. ನಾನು ಎಲ್ಲರ ಬಗ್ಗೆನೂ ಹೇಳ್ತಿದ್ದೀನಿ, ಓಕೆನಾ? ಸ್ಟೋರಿ ಮೂವಿ ನನಗೂ ಇಷ್ಟ ಆಗಿಲ್ಲ, ಬಟ್ ಅಂದರೆ ಒಂದು ದಿವಸದಲ್ಲಿ ಆ ಥರ ಎಲ್ಲ ಮಾಡೋದು ಕಷ್ಟ. ಅವ್ರು ಏನೇ ಡೈರೆಕ್ಟರ್ ಅದು ಆ್ಯಕ್ಟರ್ಗಳು ಅವ್ರಿಗೆ ಕಮ್ಯುನಿಕೇಟ್ ಮಾಡಬೇಕು. ಬಟ್ ಆ್ಯಕ್ಟರ್ಗಳು ಇವ್ರು ಹೇಳ್ದಂಗೆ ಕೇಳಿದಂದರೆ ಫಿಲಮ್ ಯಾವತ್ತಿದ್ರು ಫ್ಲಾಪೇ ಆಗೋದು. ಸೊ ಪ್ರಥಮ್ ಮೂವಿ ಹೊರಗಡೆ ಮಾಡಿದ್ದಾನೆ, ಬಂದು ನೋಡ್ಬಿಟ್ಟು ಆಮೇಲೆ ನೀವು ಕಮೆಂಟ್ ಮಾಡಿ ಮೋಹನ್ ನನ್ನ ಕೀರ್ತಿ ಅಂತ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ.